ನಾನು ನಮ್ಮಣ್ಣ ಹಾಸ್ಟೆಲ್ ಇರ್ತಾ ಇದ್ವಿ. ಅದರ ಹಾಸ್ಟೆಲ್ ಹೆಸರು ಹರಿಜನ ಗಿರಿಜನ ವಿದ್ಯಾರ್ಥಿ ನಿಲಯ ಅಂತ. ಅದನ್ನ ನಡೆಸ್ತಾ ಇದ್ದಾರೆ ಎಲ್ ಕೃಷ್ಣಪ್ಪ ಅಂತ ಹೇಳಿ. ಆವತ್ತಿನ ದಲಿತ ಕ್ರಿಯಾ ಸಮಿತಿಯ ರಾಜ್ಯ ಅಧ್ಯಕ್ಷರಿದ್ರು ಅವರು, ಡಿ.ಎಂ. ತಿಮ್ಮರಾಯಪ್ಪನವ್ರ ಜೊತೆ ಇದ್ರು. ಅವ್ರಿಗೆ ಉತ್ಸಾಹದಲ್ಲಿ ಹೇಳ್ತಾ ಇದ್ದೆ, ನಾನು RSS ನಡೀತಾ ಇದ್ದೆ, ಅಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅವ್ರೇನ್ ಮಾಡಿದ್ರು, ಹಿಡಿದು ನನ್ಗೆ ಹೇಯ್ ಅದೆಲ್ಲ ಹೋಗ್ಬಾರ್ದು, RSS ಅಂದ್ರೆ ದಲಿತ ವಿರೋಧಿಗಳು ಅವರು, ಅದೆಲ್ಲ ಹೋದ್ರೆ ತಪ್ಪಾಗುತ್ತೆ, ಅದು ಅಂಬೇಡ್ಕರ್ ವಿರೋಧಿಗಳು ಅವರು ಅಂತ ಹೇಳಿ ನನಗೆ ತುಂಬಾ ತಾಕೀತ್ ಮಾಡಿ ಒಂದ್ ಸ್ವಲ್ಪ ಅವ್ರ ಮೀಸೆಲ್ಲ ದೊಡ್ಡದಾಗಿತ್ತು, ಅವ್ರು ನೋಡಿದ್ರೆ ಹೆದರ್ಕೊಳ್ತಾ ಇದ್ವಿ. ಆ ಹೆದರಿಕೆಗೆ ನಾನು ಶಾಖೆಗೆ ಹೋಗೋದು ನಿಲ್ಸಿದೆ. ಅವತ್ತಿಂದನೂ ಇದೆ ಮನಸ್ಥಿತಿ. RSS ಅಂದ್ರೆ ಇವತ್ತು ನಮ್ಮ ಅವರ ಚೇತನ ನಮ್ ಜೊತೆಲಿ ಇಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದಟ್ ಸೋಲ್, ಡಿಪಾರ್ಟೆಡ್ ಸೋಲ್, ಅವರು ನನಗೆ ಹೆದರ್ಸ್ಬಿಟ್ರು ಅವತ್ತು, ನೀನ್ ಹೋಗ್ಬಾರ್ದು ಅಂತ ಹೇಳಿ. ಮತ್ತೆ ಚಿಕ್ಕ ವಯಸ್ಸಲ್ವಾ, ನಾನು ಶಾಖೆಗೆ ಹೋಗೋದು ನಿಲ್ಸ್ಬಿಟ್ಟೆ. ಈ ದಲಿತ ಚಳುವಳಿಗಳು ಅವಾಗ ಹುಟ್ಕೊಂಡು ಅದು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತ ಸಮಯ. ನಾವು ನಿಧಾನಕ್ಕೆ ಶಾಖೆಯಿಂದ ದಲಿತ ಚಳುವಳಿಗಳ ಕಡೆಗೆ ಮುಖ ಮಾಡಿದೆ. ಇಲ್ಲಿ ಬಂದ ತಕ್ಷಣ ಮತ್ತೆ ಎಲ್ಲ ನಮ್ಮ ಮೀಟಿಂಗ್ಗಳಲ್ಲಿ, ನಮ್ಮ ಸಭೆಗಳೆಲ್ಲನೂ RSS ಒಂದು ದಲಿತ ವಿರೋಧಿ, ಅದೊಂದು ಮನುವಾದಿ, ಇದನ್ನು ವಿಚಾರ ತುಂಬ್ಕೊಳ್ತಾ ನಾನೇ ಆ ಶಾಖೆ ಯಾವ್ದಕ್ಕೆ ಹೋಗ್ತಾ ನಾನು ವಿರೋಧಿ ಆಗ್ಬಿಟ್ಟೆ. ವಿರೋಧಿ, ಶಾಖೆ ವಿರೋಧಿ ಅಲ್ಲ, RSS ನ ಕಡು ವಿರೋಧಿ, ಅಂತಿಂತ ವಿರೋಧಿ ಅಲ್ಲ.